ಬಿಕ್ಲು ಶಿವು ರೌಡಿ ಶೀಟರ್ ಬಿಕ್ಲು ಶಿವು ಹತ್ಯೆ ಪ್ರಕರಣದಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜು ಅಂತೂ ಇಂತೂ ವಿಚಾರಣೆಗೆ ಹಾಜರಾಗಿದ್ದಾರೆ. ಸೊ ಪೊಲೀಸರು ಅವರನ್ನ ತನಿಖೆ ನಡೆಸ್ತಾ ಇದ್ದಾರೆ. ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೊದಲೇ ಪ್ರಶ್ನೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಜೊತೆಗೆ ಬಂಧನದ ಭೀತಿ ಕೂಡ ಭೈರತಿ ಬಸವರಾಜುಗೆ ಕಾಡ್ತಾ ಇದೆಯಾ? ಬಿಕ್ಲು ಶಿವು ಹತ್ಯೆ ಪ್ರಕರಣ ಹೈ ಪ್ರೊಫೈಲ್ ಕೇಸ್ ಆಗಿ ಬದಲಾಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ರೌಡಿ ಶೀಟರ್ ಒಬ್ಬನ ಹತ್ಯೆ ಪ್ರಕರಣ. ಈ ಹತ್ಯೆ ಪ್ರಕರಣದಲ್ಲಿ A1 ಆಗಿರ್ತಕ್ಕಂಥ ಜಗದೀಶ್ ಶಾಸಕ ಭೈರತಿ ಬಸವರಾಜುಗೆ ಬಹಳ ಆಪ್ತ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಅದಕ್ಕೆ ಪೂರಕ ಸಾಕ್ಷ್ಯಗಳು ಸಿಕ್ಕಿವೆ ಅಂತ ಹೇಳಲಾಗ್ತಾ ಇತ್ತು. ಸೊ ಇದೀಗ ಭೈರತಿ ಬಸವರಾಜು ಪಾತ್ರ ಏನು ಈ ಪ್ರಕರಣದಲ್ಲಿ ಅನ್ನೋದರ ಕುರಿತಾಗಿ ಪೊಲೀಸರು ಅವರನ್ನ ತನಿಖೆ ಮಾಡ್ತಾ ಇದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ಪ್ರಶ್ನೆಗಳ ಸುರಿಮಳೆ ಸುರಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಭೈರತಿ ಬಸವರಾಜುಗೆ ಈ ಪ್ರಕರಣದಲ್ಲಿ ಬಂಧನದ ಭೀತಿ ಕಾಡ್ತಾ ಇದೆಯಾ, ಅರೆಸ್ಟ್ ಆಗಬಹುದಾ ಅನ್ನುವಂಥ ಪ್ರಶ್ನೆ. ಯಾಕಂತಂದ್ರೆ ಭೈರತಿ ಬಸವರಾಜು A5 ಕೂಡ ಹೌದು ಈ ಪ್ರಕರಣದಲ್ಲಿ, ಅಷ್ಟೇ ಅಲ್ಲ A1 ಆಪ್ತ ಅಂತ ಹೇಳಲಾಗಿದೆ. ಇನ್ನು ಈ ಪ್ರಕರಣದಲ್ಲಿ ಈ ಮೋಟಿವ್ ಇದೆಯಲ್ಲ, ಯಾತಕ್ಕೋಸ್ಕರ ಕೊಲೆ ಆಯ್ತು ಅನ್ನೋ ವಿಚಾರದಲ್ಲಿ ಅದರಲ್ಲೂ ಕೂಡ ಭೈರತಿ ಬಸವರಾಜು ಅವರ ಪಾತ್ರ ಇದೆಯಾ ಅನ್ನೋ ಪ್ರಶ್ನೆ ಈಗ ಬಹಳ ಪ್ರಬಲವಾಗಿ ಹೇಳ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, ಭೈರತಿ ಬಸವರಾಜುಗೂ ಜಗದೀಶ್ಗೂ ಇದ್ದಂತಹ ಒಂದು ಸ್ನೇಹ ಯಾವ ಥರದ್ದು? ಅಂದ್ರೆ ಈ ಜಗದೀಶ್ ಎಷ್ಟರ ಮಟ್ಟಿಗೆ ಆಪ್ತನಾಗಿದ್ದ ಭೈರತಿ ಬಸವರಾಜು ಅವರಿಗೆ? ತಮ್ಮ ಕೆಲಸಗಳಿಗೂ ಕೂಡ ಈ ಜಗದೀಶ್ನ ಬಳಸ್ಕೋತಾ ಇದ್ರ? ಈ ಒಟ್ಟು ಬಿಕ್ಲು ಶಿವು ಹತ್ಯೆ ಪ್ರಕರಣದಲ್ಲಿ ಭೈರತಿ ಬಸವರಾಜು ಅವರ ಪಾತ್ರ ಏನು? ಆ ಕುರಿತಾಗಿ ಏನಾದ್ರೂ ಮಾಹಿತಿ ಲಭ್ಯ ಆಗಿದೆಯಾ? ಪೊಲೀಸರು ಯಾವ ರೀತಿಯಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ? ಅರೆಸ್ಟ್ ಆಗೋ ಚಾನ್ಸ್ ಏನಾದ್ರೂ ಇದೆಯಾ ಅರವಿಂದ್? ಖಂಡಿತ ಶ್ರೀಲಕ್ಷ್ಮಿ, ಕಳೆದ ಮಂಗಳವಾರ ಈ ಬಿಕ್ಲು ಶಿವ ಅನ್ನುವಂತಹ ರೌಡಿ ಶೀಟರ್ನ ಕೊಲೆ ಆಗಿರುವಂತದ್ದು. ಕೊಲೆ ಆದಂತಹ ಬಳಿಕ ಈಗ ಸದ್ಯ ಹಾಲಿ ಶಾಸಕ ಭೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗಿದ್ರು. ಪ್ರಕಾಶ್ ರಾಥೋಡ್ ಅವರು ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ರು. ಇವತ್ತು ಮಧ್ಯಾಹ್ನ ಅವರು ವಿಚಾರಣೆಗೆ ಆಗಮಿಸಿದ್ರು. ಸತತ ಈಗ 2 ಗಂಟೆಗಳಿಂದ ವಿಚಾರಣೆ ಕೂಡ ನಡೀತಾ ಇರುವಂತದ್ದು. ಯಾವುದೇ ಕ್ಷಣದಲ್ಲಿ ಭೈರತಿ ಬಸವರಾಜ್ ಅವರು ಈಗ ವಿಚಾರಣೆಯನ್ನ ಮುಗಿಸಿ ಹೊರಗಡೆ ಬರುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಇವರು ಈ ಒಂದು ಪ್ರಕರಣದಲ್ಲಿ ಜಗ್ಗ ಏನಿದ್ದಾನೆ, ಈ ಒಂದು ಬಿಕ್ಲು ಶಿವನ A1 ಆರೋಪಿಯಾಗಿರುವಂತಹ ಜಗ್ಗ ಏನಿದ್ದಾನೆ ಈ ಪ್ರಕರಣದಲ್ಲಿ, ಆತನಿಗೂ ಹಾಗೂ ಭೈರತಿ ಬಸವರಾಜ್ ಅವರಿಗೂ ಲಿಂಕ್ ಇದೆ. ಜೊತೆಗೆ ಆತ ಅತ್ಯಾಪ್ತನಾಗಿ ಗುರುತಿಸಿಕೊಂಡಿದ್ದ. ಈಗ ಸದ್ಯ ಬರ್ತಾ ಇರುವಂತಹ ಮಾಹಿತಿ ಏನಂತಂದ್ರೆ, ಸತತ 2 ಗಂಟೆಗಳಿಂದ ಪ್ರಕಾಶ್ ರಾಥೋಡ್ ಹಾಗೆ ACP ಗೀತಾ ಅವರು ಭೈರತಿ ಬಸವರಾಜ್ ಅವರನ್ನ ವಿಚಾರಣೆ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ನಿಮಗೂ ಹಾಗೂ ಜಗ್ಗನಿಗೂ ಯಾವ ರೀತಿಯಾದಂತಹ ಸಂಬಂಧ ಇತ್ತು, ಜೊತೆಗೆ ಈ ಒಂದು ವ್ಯಾಜ್ಯ ಇತ್ತಲ್ಲ, ಜಮೀನು ವ್ಯಾಜ್ಯ, ಅದರ ಬಗ್ಗೆ ನೀವೇನು ಹೇಳ್ತೀರಿ? ಕಳೆದ ಫೆಬ್ರವರಿ 18ರಂದು ಈ ಹಿಂದೆಯೇ ನಗರ ಪೊಲೀಸ್ ಆಯುಕ್ತರಾಗಿದ್ದಂತಹ ದಯಾನಂದ್ ಅವರಿಗೆ ದೂರನ್ನು ಕೂಡ ಕೊಡಲಾಗಿತ್ತು. ಜೊತೆಗೆ ಭಾರತೀನಗರ ಠಾಣೆಯಲ್ಲಿ ಒಂದು FIR ಆಗಿತ್ತು, ಅದರಲ್ಲೂ ಕೂಡ ನಿಮ್ಮ ಹೆಸರು ಉಲ್ಲೇಖ ಆಗಿತ್ತು. ಜೊತೆಗೆ ಜಗ್ಗನ ಹೆಸರು ಕೂಡ ಉಲ್ಲೇಖ ಆಗಿತ್ತು. ಜೊತೆಗೆ ಕೋರ್ಟ್ ನಲ್ಲಿ ಸ್ಟೇ ಕೂಡ ಬಂದಿರುವಂತದ್ದು. ಈ ಎಲ್ಲ ವಿಷಯವನ್ನು ಕೂಡ ನಿಮಗೆ ಜಗ್ಗ ಏನಾದರೂ ಹೇಳಿದ್ದೆ ಅನ್ನುವಂತಹ ರೀತಿಯಲ್ಲಿ, ಜೊತೆಗೆ ಜಗ್ಗನಿಗೂ ಹಾಗೂ ನಿಮಗೂ ಎಷ್ಟು ವರ್ಷದಿಂದ ಪರಿಚಯ ಇದೆ, ಹಾಗೂ ಯಾವ ರೀತಿಯಾದಂತಹ ಕೆಲಸವನ್ನ ಆತ ನಿಮ್ಮ ಜೊತೆಗೆ ಕೂಡಿ ಮಾಡ್ತಾ ಇದ್ದ, ಅಂದ್ರೆ ಆತ ಕಾರ್ಯಕರ್ತನ ಅಥವಾ ಅತ್ಯಾಪ್ತನ ಅಥವಾ ನಿಮ್ಮ ಕಾರ್ ಚಾಲಕನ, ಈ ರೀತಿಯಾಗಿ ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ನಿನ್ನೆಯಿಂದಲೂ ಹಲವಾರು ಪ್ರಶ್ನೆಗಳನ್ನ ಈಗಾಗಲೇ ಒಂದು ಪೊಲೀಸ್ ಅಧಿಕಾರಿಗಳು ಸಿದ್ಧ ಮಾಡಿಕೊಂಡಿದ್ರು. ಅದರ ಪ್ರಯುಕ್ತವಾಗಿ ಈಗಾಗಲೇ ವಿಚಾರಣೆ ಕೂಡ ಮುಂದುವರೆದಿರುವಂತದ್ದು. ಜೊತೆಗೆ ಈ ಒಂದು A1 ಜಗ್ಗ ಏನಿದ್ದಾನೆ ಆರೋಪಿ, ಆತ ಕೂಡ ನಾಪತ್ತೆ ಆಗಿರುವಂತದ್ದು. ಆತನನ್ನ ಕೂಡ ಹುಡುಕುವಂತಹ ಒಂದು ಕೆಲಸದಲ್ಲಿ ಮತ್ತೊಂದು ತಂಡ ನಿರತರಾಗಿದೆ. ಜೊತೆಗೆ ಭೈರತಿ ಬಸವರಾಜ್ ಅವರ ಬಂಧನದ ಒಂದು ವಿಚಾರಕ್ಕೆ ನೋಡುವುದಾದ್ರೆ, ಈಗ ಬರ್ತಾ ಇರುವಂತಹ ಮಾಹಿತಿ 50-50, ಅಂದ್ರೆ ಪ್ರತಿಶತ 50ರಷ್ಟು ಭಾಗದಲ್ಲಿ ಈ ಒಂದು ಅಂಶ ಒಳಗೊಂಡಿರುವಂತದ್ದು. ಶ್ರೀಲಕ್ಷ್ಮಿ, ಖಂಡಿತವಾಗ್ಲೂ ಕೂಡ ಇಲ್ಲಿ ಏನಾದ್ರೂ ಪ್ರತ್ಯೇಕವಾಗಿ, ಅಂದ್ರೆ ಈ ಹಿಂದೆ ಏನು ಒಂದು ಗ್ಯಾಂಗ್, ಈ ಒಂದು ಜಗ್ಗ, ಕಿರಣ್, ವಿಮಲ್ ಏನಿದ್ದಾರೆ, ಇದೇ ಗ್ಯಾಂಗ್ ಹೋಗಿ ಈ ಬಿಕ್ಲು ಶಿವನಿಗೆ ವಾರ್ನಿಂಗ್ ಅನ್ನ ಕೊಟ್ಟಿರ್ತಾರೆ, ಇದೇ ಒಂದು ಜಮೀನಿನ ಸರ್ವೆ ನಂಬರ್ ವಿಚಾರವಾಗಿ. ಆಗ್ಲೂ ಕೂಡ ಆತನ ಆಫೀಸ್ ಏನಿದೆ ಅಲ್ಲಿ ಆತ ಒಂದು CCTV ಕ್ಯಾಮೆರಾಗಳನ್ನ ಆತ ತೋರಿಸಿ ಅಲ್ಲಿ ಆತ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟು ಹೇಳಿರ್ತಾನೆ. ಆದ್ರೆ ಅಲ್ಲಿ ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತ ಸಾಕ್ಷಿಗಳು, ಹಾಗೆ ಇಲ್ಲಿ ಈ ಒಂದು ಕೊಲೆ ಏನಾಗುತ್ತೆ, ಕೊಲೆ ಆದಂತಹ ಸಾಕ್ಷ್ಯಾಧಾರಗಳು, ಜೊತೆಗೆ ಕಾಲ್ ರಿಟ್ರೀವ್ ಅನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಆ ಎಲ್ಲಾ ಸಾಕ್ಷಿಗಳನ್ನ ಮುಂದಿಟ್ಟು ಭೈರತಿ ಬಸವರಾಜ್ ಅವರ, ಅಂದ್ರೆ ಹಾಲಿ ಶಾಸಕ ಏನಿದ್ದಾರೆ ಅವರನ್ನ ಪ್ರಶ್ನೆ ಮಾಡುವಂತ ಕೆಲಸ ಈಗ ನಡೀತಾ ಇರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಯನ್ನ ಮುಗಿಸಿ ಭೈರತಿ ಬಸವರಾಜ್ ಅವರು ಹೊರಗಡೆ ಬರ್ತಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದ್ರೆ, ಆದ್ರೆ ಒಂದು ಕಡೆ ಏನಾದ್ರೂ ಪ್ರತ್ಯೇಕವಾಗಿ ಪ್ರಮುಖ ಸಾಕ್ಷಿಗಳು ಲಭ್ಯವಾಗಿದ್ದೇ ಆದಲ್ಲಿ ಬಂಧನದ ಸಂಕಷ್ಟ ಕೂಡ ಅವರಿಗೆ ಎದುರಾಗುತ್ತೆ ಅನ್ನುವಂಥದ್ದು ಕಾಣಸಿಗ್ತಾ ಇರುವಂತಹ ಮಾಹಿತಿ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗಾಗಿ.
ಶಿವು ರೌಡಿ ಶೀಟರ್ ಬಿಕ್ಲು ಶಿವು ಹತ್ಯೆ ಪ್ರಕರಣದಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜು ಅಂತೂ ಇಂತೂ ವಿಚಾರಣೆಗೆ ಹಾಜರಾಗಿದ್ದಾರೆ. ಸೊ ಪೊಲೀಸರು ಅವರನ್ನ ತನಿಖೆ ನಡೆಸ್ತಾ ಇದ್ದಾರೆ. ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೊದಲೇ ಪ್ರಶ್ನೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಜೊತೆಗೆ ಬಂಧನದ ಭೀತಿ ಕೂಡ ಭೈರತಿ ಬಸವರಾಜುಗೆ ಕಾಡ್ತಾ ಇದೆಯಾ? ಬಿಕ್ಲು ಶಿವು ಹತ್ಯೆ ಪ್ರಕರಣ ಹೈ ಪ್ರೊಫೈಲ್ ಕೇಸ್ ಆಗಿ ಬದಲಾಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ರೌಡಿ ಶೀಟರ್ ಒಬ್ಬನ ಹತ್ಯೆ ಪ್ರಕರಣ. ಈ ಹತ್ಯೆ ಪ್ರಕರಣದಲ್ಲಿ A1 ಆಗಿರ್ತಕ್ಕಂಥ ಜಗದೀಶ್ ಶಾಸಕ ಭೈರತಿ ಬಸವರಾಜುಗೆ ಬಹಳ ಆಪ್ತ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಅದಕ್ಕೆ ಪೂರಕ ಸಾಕ್ಷ್ಯಗಳು ಸಿಕ್ಕಿವೆ ಅಂತ ಹೇಳಲಾಗ್ತಾ ಇತ್ತು. ಸೊ ಇದೀಗ ಭೈರತಿ ಬಸವರಾಜು ಪಾತ್ರ ಏನು ಈ ಪ್ರಕರಣದಲ್ಲಿ ಅನ್ನೋದರ ಕುರಿತಾಗಿ ಪೊಲೀಸರು ಅವರನ್ನ ತನಿಖೆ ಮಾಡ್ತಾ ಇದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ಪ್ರಶ್ನೆಗಳ ಸುರಿಮಳೆ ಸುರಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಭೈರತಿ ಬಸವರಾಜುಗೆ ಈ ಪ್ರಕರಣದಲ್ಲಿ ಬಂಧನದ ಭೀತಿ ಕಾಡ್ತಾ ಇದೆಯಾ, ಅರೆಸ್ಟ್ ಆಗಬಹುದಾ ಅನ್ನುವಂಥ ಪ್ರಶ್ನೆ. ಯಾಕಂತಂದ್ರೆ ಭೈರತಿ ಬಸವರಾಜು A5 ಕೂಡ ಹೌದು ಈ ಪ್ರಕರಣದಲ್ಲಿ, ಅಷ್ಟೇ ಅಲ್ಲ A1 ಆಪ್ತ ಅಂತ ಹೇಳಲಾಗಿದೆ. ಇನ್ನು ಈ ಪ್ರಕರಣದಲ್ಲಿ ಈ ಮೋಟಿವ್ ಇದೆಯಲ್ಲ, ಯಾತಕ್ಕೋಸ್ಕರ ಕೊಲೆ ಆಯ್ತು ಅನ್ನೋ ವಿಚಾರದಲ್ಲಿ ಅದರಲ್ಲೂ ಕೂಡ ಭೈರತಿ ಬಸವರಾಜು ಅವರ ಪಾತ್ರ ಇದೆಯಾ ಅನ್ನೋ ಪ್ರಶ್ನೆ ಈಗ ಬಹಳ ಪ್ರಬಲವಾಗಿ ಹೇಳ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, ಭೈರತಿ ಬಸವರಾಜುಗೂ ಜಗದೀಶ್ಗೂ ಇದ್ದಂತಹ ಒಂದು ಸ್ನೇಹ ಯಾವ ಥರದ್ದು? ಅಂದ್ರೆ ಈ ಜಗದೀಶ್ ಎಷ್ಟರ ಮಟ್ಟಿಗೆ ಆಪ್ತನಾಗಿದ್ದ ಭೈರತಿ ಬಸವರಾಜು ಅವರಿಗೆ? ತಮ್ಮ ಕೆಲಸಗಳಿಗೂ ಕೂಡ ಈ ಜಗದೀಶ್ನ ಬಳಸ್ಕೋತಾ ಇದ್ರ? ಈ ಒಟ್ಟು ಬಿಕ್ಲು ಶಿವು ಹತ್ಯೆ ಪ್ರಕರಣದಲ್ಲಿ ಭೈರತಿ ಬಸವರಾಜು ಅವರ ಪಾತ್ರ ಏನು? ಆ ಕುರಿತಾಗಿ ಏನಾದ್ರೂ ಮಾಹಿತಿ ಲಭ್ಯ ಆಗಿದೆಯಾ? ಪೊಲೀಸರು ಯಾವ ರೀತಿಯಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ? ಅರೆಸ್ಟ್ ಆಗೋ ಚಾನ್ಸ್ ಏನಾದ್ರೂ ಇದೆಯಾ ಅರವಿಂದ್? ಖಂಡಿತ ಶ್ರೀಲಕ್ಷ್ಮಿ, ಕಳೆದ ಮಂಗಳವಾರ ಈ ಬಿಕ್ಲು ಶಿವ ಅನ್ನುವಂತಹ ರೌಡಿ ಶೀಟರ್ನ ಕೊಲೆ ಆಗಿರುವಂತದ್ದು. ಕೊಲೆ ಆದಂತಹ ಬಳಿಕ ಈಗ ಸದ್ಯ ಹಾಲಿ ಶಾಸಕ ಭೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗಿದ್ರು. ಪ್ರಕಾಶ್ ರಾಥೋಡ್ ಅವರು ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ರು. ಇವತ್ತು ಮಧ್ಯಾಹ್ನ ಅವರು ವಿಚಾರಣೆಗೆ ಆಗಮಿಸಿದ್ರು. ಸತತ ಈಗ 2 ಗಂಟೆಗಳಿಂದ ವಿಚಾರಣೆ ಕೂಡ ನಡೀತಾ ಇರುವಂತದ್ದು. ಯಾವುದೇ ಕ್ಷಣದಲ್ಲಿ ಭೈರತಿ ಬಸವರಾಜ್ ಅವರು ಈಗ ವಿಚಾರಣೆಯನ್ನ ಮುಗಿಸಿ ಹೊರಗಡೆ ಬರುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಇವರು ಈ ಒಂದು ಪ್ರಕರಣದಲ್ಲಿ ಜಗ್ಗ ಏನಿದ್ದಾನೆ, ಈ ಒಂದು ಬಿಕ್ಲು ಶಿವನ A1 ಆರೋಪಿಯಾಗಿರುವಂತಹ ಜಗ್ಗ ಏನಿದ್ದಾನೆ ಈ ಪ್ರಕರಣದಲ್ಲಿ, ಆತನಿಗೂ ಹಾಗೂ ಭೈರತಿ ಬಸವರಾಜ್ ಅವರಿಗೂ ಲಿಂಕ್ ಇದೆ. ಜೊತೆಗೆ ಆತ ಅತ್ಯಾಪ್ತನಾಗಿ ಗುರುತಿಸಿಕೊಂಡಿದ್ದ. ಈಗ ಸದ್ಯ ಬರ್ತಾ ಇರುವಂತಹ ಮಾಹಿತಿ ಏನಂತಂದ್ರೆ, ಸತತ 2 ಗಂಟೆಗಳಿಂದ ಪ್ರಕಾಶ್ ರಾಥೋಡ್ ಹಾಗೆ ACP ಗೀತಾ ಅವರು ಭೈರತಿ ಬಸವರಾಜ್ ಅವರನ್ನ ವಿಚಾರಣೆ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ನಿಮಗೂ ಹಾಗೂ ಜಗ್ಗನಿಗೂ ಯಾವ ರೀತಿಯಾದಂತಹ ಸಂಬಂಧ ಇತ್ತು, ಜೊತೆಗೆ ಈ ಒಂದು ವ್ಯಾಜ್ಯ ಇತ್ತಲ್ಲ, ಜಮೀನು ವ್ಯಾಜ್ಯ, ಅದರ ಬಗ್ಗೆ ನೀವೇನು ಹೇಳ್ತೀರಿ? ಕಳೆದ ಫೆಬ್ರವರಿ 18ರಂದು ಈ ಹಿಂದೆಯೇ ನಗರ ಪೊಲೀಸ್ ಆಯುಕ್ತರಾಗಿದ್ದಂತಹ ದಯಾನಂದ್ ಅವರಿಗೆ ದೂರವನ್ನು ಕೂಡ ಕೊಡಲಾಗಿತ್ತು. ಜೊತೆಗೆ ಭಾರತೀನಗರ ಠಾಣೆಯಲ್ಲಿ ಒಂದು FIR ಆಗಿತ್ತು, ಅದರಲ್ಲೂ ಕೂಡ ನಿಮ್ಮ ಹೆಸರು ಉಲ್ಲೇಖ ಆಗಿತ್ತು. ಜೊತೆಗೆ ಜಗ್ಗನ ಹೆಸರು ಕೂಡ ಉಲ್ಲೇಖ ಆಗಿತ್ತು. ಜೊತೆಗೆ ಕೋರ್ಟ್ ನಲ್ಲಿ ಸ್ಟೇ ಕೂಡ ಬಂದಿರುವಂತದ್ದು. ಈ ಎಲ್ಲ ವಿಷಯವನ್ನು ಕೂಡ ನಿಮಗೆ ಜಗ್ಗ ಏನಾದರೂ ಹೇಳಿದ್ದೆ ಅನ್ನುವಂತಹ ರೀತಿಯಲ್ಲಿ, ಜೊತೆಗೆ ಜಗ್ಗನಿಗೂ ಹಾಗೂ ನಿಮಗೂ ಎಷ್ಟು ವರ್ಷದಿಂದ ಪರಿಚಯ ಇದೆ, ಹಾಗೂ ಯಾವ ರೀತಿಯಾದಂತಹ ಕೆಲಸವನ್ನ ಆತ ನಿಮ್ಮ ಜೊತೆಗೆ ಕೂಡಿ ಮಾಡ್ತಾ ಇದ್ದ, ಅಂದ್ರೆ ಆತ ಕಾರ್ಯಕರ್ತನ ಅಥವಾ ಅತ್ಯಾಪ್ತನ ಅಥವಾ ನಿಮ್ಮ ಕಾರ್ ಚಾಲಕನ, ಈ ರೀತಿಯಾಗಿ ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಒಂದು ಪ್ರಕರಣ ಸಂಬಂಧಪಟ್ಟಂತೆ ನಿನ್ನೆಯಿಂದಲೂ ಹಲವಾರು ಪ್ರಶ್ನೆಗಳನ್ನ ಈಗಾಗಲೇ ಒಂದು ಪೊಲೀಸ್ ಅಧಿಕಾರಿಗಳು ಸಿದ್ಧ ಮಾಡಿಕೊಂಡಿದ್ರು. ಅದರ ಪ್ರಯುಕ್ತವಾಗಿ ಈಗಾಗಲೇ ವಿಚಾರಣೆ ಕೂಡ ಮುಂದುವರೆದಿರುವಂತದ್ದು. ಜೊತೆಗೆ ಈ ಒಂದು A1 ಜಗ್ಗ ಏನಿದ್ದಾನೆ ಆರೋಪಿ, ಆತ ಕೂಡ ನಾಪತ್ತೆ ಆಗಿರುವಂತದ್ದು. ಆತನನ್ನ ಕೂಡ ಹುಡುಕುವಂತಹ ಒಂದು ಕೆಲಸದಲ್ಲಿ ಮತ್ತೊಂದು ತಂಡ ನಿರತರಾಗಿದೆ. ಜೊತೆಗೆ ಭೈರತಿ ಬಸವರಾಜ್ ಅವರ ಬಂಧನದ ಒಂದು ವಿಚಾರಕ್ಕೆ ನೋಡುವುದಾದ್ರೆ ಈಗ ಬರ್ತಾ ಇರುವಂತಹ ಮಾಹಿತಿ 50-50, ಅಂದ್ರೆ ಪ್ರತಿಶತ 50ರಷ್ಟು ಭಾಗದಲ್ಲಿ ಈ ಒಂದು ಅಂಶ ಒಳಗೊಂಡಿರುವಂತದ್ದು. ಶ್ರೀಲಕ್ಷ್ಮಿ, ಖಂಡಿತವಾಗ್ಲೂ ಕೂಡ ಇಲ್ಲಿ ಏನಾದ್ರೂ ಪ್ರತ್ಯೇಕವಾಗಿ, ಅಂದ್ರೆ ಈ ಹಿಂದೆ ಏನು ಒಂದು ಗ್ಯಾಂಗ್, ಈ ಒಂದು ಜಗ್ಗ, ಕಿರಣ್, ವಿಮಲ್ ಏನಿದ್ದಾರೆ, ಇದೇ ಗ್ಯಾಂಗ್ ಹೋಗಿ ಈ ಬಿಕ್ಲು ಶಿವನಿಗೆ ವಾರ್ನಿಂಗ್ ಅನ್ನ ಕೊಟ್ಟಿರ್ತಾರೆ, ಇದೇ ಒಂದು ಜಮೀನಿನ ಸರ್ವೆ ನಂಬರ್ ವಿಚಾರವಾಗಿ. ಆಗ್ಲೂ ಕೂಡ ಆತನ ಆಫೀಸ್ ಏನಿದೆ ಅಲ್ಲಿ ಆತ ಒಂದು CCTV ಕ್ಯಾಮೆರಾಗಳನ್ನ ಆತ ತೋರಿಸಿ ಅಲ್ಲಿ ಆತ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟು ಹೇಳಿರ್ತಾನೆ. ಆದ್ರೆ ಅಲ್ಲಿ ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತ ಸಾಕ್ಷಿಗಳು, ಹಾಗೆ ಇಲ್ಲಿ ಈ ಒಂದು ಕೊಲೆ ಏನಾಗುತ್ತೆ, ಕೊಲೆ ಆದಂತಹ ಸಾಕ್ಷ್ಯಾಧಾರಗಳ ಜೊತೆಗೆ ಕಾಲ್ ರಿಟ್ರೀವ್ ಅನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಆ ಎಲ್ಲಾ ಸಾಕ್ಷಿಗಳನ್ನ ಮುಂದಿಟ್ಟು ಭೈರತಿ ಬಸವರಾಜ್ ಅವರ, ಅಂದ್ರೆ ಹಾಲಿ ಶಾಸಕ ಏನಿದ್ದಾರೆ ಅವರನ್ನ ಪ್ರಶ್ನೆ ಮಾಡುವಂತ ಕೆಲಸ ಈಗ ನಡೀತಾ ಇರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಯನ್ನ ಮುಗಿಸಿ ಭೈರತಿ ಬಸವರಾಜ್ ಅವರು ಹೊರಗಡೆ ಬರ್ತಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದ್ರೆ, ಆದ್ರೆ ಒಂದು ಕಡೆ ಏನಾದ್ರೂ ಪ್ರತ್ಯೇಕವಾಗಿ ಪ್ರಮುಖ ಸಾಕ್ಷಿಗಳು ಲಭ್ಯವಾಗಿದ್ದೇ ಆದಲ್ಲಿ ಬಂಧನದ ಸಂಕಷ್ಟ ಕೂಡ ಅವರಿಗೆ ಎದುರಾಗುತ್ತೆ ಅನ್ನುವಂಥದ್ದು ಕಾಣಸಿಗ್ತಾ ಇರುವಂತಹ ಮಾಹಿತಿ. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗಾಗಿ.